ಮಂಜು ಅವರೇ, ಹೇಗಿದ್ದೀರಾ? ಓ ಶ್ವೇತಾ, ನಾನ್ ಚೆನ್ನಾಗಿದ್ದೀನಿ. ನೀವ್ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಏನ್ ಸಡನ್ ಆಗಿ ಬಂದ್ರಿ? ನಮ್ಮನೆ ಗೃಹಪ್ರವೇಶ ಪತ್ರಿಕೆ ಕೊಟ್ಟೋಗೋಣ ಅಂತ ಬಂದೆ. ಓ ಹೌದಾ? ಕುತ್ಕೊಳ್ಳಿ, ಕಾಫಿ ತರ್ತೀನಿ. ಇರ್ಲಿ, ಪರವಾಗಿಲ್ಲ, ತಗೊಳ್ಳಿ ಪತ್ರಿಕೆ. ಖಂಡಿತ ಫ್ಯಾಮಿಲಿ ಸಮೇತ ಎಲ್ಲರೂ ಬರ್ಲೇಬೇಕು, ಮಕ್ಕಳನ್ನು ಕರ್ಕೊಂಡ್ ಬರ್ಬೇಕು. ಮಂಜು ಅವರೇ, ಖಂಡಿತ ಬರ್ತೀನಿ. ಬರ್ಲಾ? ಹೋಗುದು ಬಂದು. ನೋಡುದ್ಯಾ ದಿವ್ಯಾ, ನಾವ್ ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದ್ರು ಒಂದು ಮನೆ ಕಟ್ಸಕ್ ಆಗಿಲ್ಲ. 20 ವರ್ಷ ಆದ್ರೂ ಬಾಡಿಗೆ ಮನೆಯಲ್ಲೇ ಇದೀವಿ. ಇವಳು ನಿನ್ನೆ ಮೊನ್ನೆ 10 ವರ್ಷ ಆಗ್ಲಿಲ್ಲ ಬೆಂಗಳೂರಿಗೆ ಬಂದು ಇಷ್ಟು ಬೇಗ ಮನೆನೇ ಕಟ್ಬಿಟ್ಲಲ್ಲೇ. ಅಯ್ಯೋ ಸುಮ್ನಿರೆ, ನ್ಯಾಯವಾಗಿ ದುಡ್ದಿರೋ ದುಡ್ಡಲ್ಲಂತೂ ಖಂಡಿತ ಮನೆ ಕಟ್ಟಕ್ ಆಗಲ್ಲ. ನಾವೇ ಮನೆ ಜನ ಎಲ್ಲ ದುಡಿತಾ ಇದೀವಿ, ಇನ್ನು ಬೆಂಗಳೂರಲ್ಲಿ ಒಂದ್ ಸೈಟ್ ತಗೊಳಕ್ ಆಗ್ಲಿಲ್ಲ. ಯಾರ್ ತಲೆ ಹೊಡೆದು ಇಷ್ಟು ದುಡ್ಡು ಸಂಪಾದನೆ ಮಾಡಿ ಮನೆ ಕಟ್ತಾ ಇದ್ದಾಳೋ. ಹೌದ್ ಕಣೆ ದಿವ್ಯಾ, ನಾವ್ ಗಂಡ ಹೆಂಡತಿ ಹಗ್ಲು ರಾತ್ರಿ ದುಡಿತಾ ಇದ್ರು ಒಂದ್ ಫ್ಲಾಟ್ ತಗೊಳಕಾಗಿಲ್ಲ ನಮ್ ಹಣೆ ಬರಕ್ಕೆ. ಅದ್ ಹೆಂಗ್ ಇವಳು ಮನೆಗ್ ತಗೊಂಡ್ಬಿಟ್ಲು ಆಗ್ಲೇ ಇಷ್ಟ ಬೇಗ? ಯಾರ್ದೋ ತಲೆ ಮಾಸಿರೋ ದುಡ್ಡೇ ಇರ್ಬೇಕು. ಸರಿಯಾಗಿ ತಿಳಿದಿರಾ ಮಾಡ್ತೀರಾ, ನಾವ್ ಯಾಕೆ ಇನ್ನೊಬ್ರ ಬಗ್ಗೆ ಮಾತಾಡ್ಬೇಕು? ಕಷ್ಟ ಪಟ್ಟಿರ್ತಾರೆ, ಅವ್ರ ಪರಿಶ್ರಮದಿಂದ ಮೇಲ್ ಬಂದಿರ್ತಾರೆ, ಕಟ್ಟಿರ್ತಾರೆ. ನಮ್ಗಿನ್ನು ಸ್ವಂತ ಮನೆ ಯೋಗ ಇಲ್ಲ, ನಾವ್ ಮಾಡಿಲ್ಲ. ಇವತ್ತಲ್ಲ ನಾಳೆ ನಮಗೂ ದೇವ್ರು ಕೊಡ್ತಾನೆ, ಕಟ್ಟಿದ್ರಾಯ್ತು ಬಿಡು, ಒಳ್ಳೇದಾಗ್ಲಿ ಅಷ್ಟೇ.